ಹಾಯ್ ಹಲೋ ವ್ಯೂವರ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಪವನ್ ನಾಯ್ಡು ವೆದರ್ ಆಪರೇಟ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ತುಂಬ ದಿನ ಆದಮೇಲೆ ಆಫ್ಟರ್ ಅ ಲಾಂಗ್ ಟೈಮ್ ವಿಡಿಯೋಸ್ ಹಾಕ್ತಾಯಿದ್ದೀನಿ. ಅದು ಯಾರು ಕಂಡುಬಿತ್ತೋ ಏನೋ ಗೊತ್ತಿಲ್ಲ. ಡ್ಯೂ ಟು ಸಮ್ ಪ್ರಾಬ್ಲಮ್ ಕ್ಯಾಮ್ರಾ ಏನೋ ಕೈ ಕೊಡ್ತು, ಫೋನ್ದು ಕ್ಯಾಮ್ರಾ ವರ್ಕ್ ಆಗ್ತಾಯಿಲ್ಲ, ಮತ್ತು ಎಕ್ಸ್ಟರ್ನಲ್ ಕ್ಯಾಮ್ರಾ ಕೂಡ ಯಾಕೋ ವರ್ಕ್ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ತುಂಬ ಲೇಟ್ ಆಯಿತು ವಿಡಿಯೋ ಮಾಡೋದು. ಕಾರಣ ಸಾರಿ, ಕ್ಷಮೆ ಇರಲಿ. ಆ್ಯಂಡ್ ಇವತ್ತು ನಿಮಗೋಸ್ಕರ ಒಂದು ಅಮೇಝಿಂಗ್ ಇಂಪಾರ್ಟೆಂಟ್ ಟಾಪಿಕ್ ತಂದಿದ್ದೀನಿ. ಸೊ ಸಖತ್ ಇಂಪಾರ್ಟೆಂಟ್ ಟಾಪಿಕ್ ಏನು ಹೇಳಿ, ಯಾವುದ್ರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತು. ಯಾವ ಟಾಪಿಕ್ ಹೇಳಿ, ಸಖತ್ ಅಂದರೆ ಸಖತ್ ಎಲ್ಲರಿಗೂ ಇಂಪಾರ್ಟೆಂಟ್ ಅನಿಸುತ್ತೆ. ಆ್ಯಂಡ್ ಅದ್ರ ಜೊತೆಗೆ ತುಂಬ ಜನಕ್ಕೆ ಈ ಟಾಪಿಕ್ ಮೇಲ್ಗಡೆ ಕ್ಯೂರಿಯಾಸಿಟಿ ಕೂಡ ಇರುತ್ತೆ. ಏನಿದು ಅಂತ ತುಂಬ ತಪ್ಪು ತಿಳುವಳಿಕೆ ಕೂಡ ಸ್ವಲ್ಪ ಜನ ಹೇಳ್ತಾರೆ, ಸ್ವಲ್ಪ ಜನ ಒಳ್ಳೆ ತಿಳುವಳಿಕೆಗಳು ಕೂಡ ಹೇಳ್ತಾರೆ. ಸೊ ಒಂದು ದಿನಕ್ಕೆ ನಾನು ಎಷ್ಟು ಶೇಕ್ ತೊಗೊಳ್ಬೋದು ಅಂತೇಳಿ. ಸೊ ತುಂಬ ಇಂಪಾರ್ಟೆಂಟ್. ಸ್ವಲ್ಪ ಜನ ಏನಂತ ನಾನು ಒಂದೇ ಶೇಕ್ ತೊಗೊಳ್ತಾರೆ, ಸ್ವಲ್ಪ ಜನ ಒಂದಿನ ಬಿಟ್ಟಿದ್ದು ದಿನ ಶೇಕ್ ತೊಗೊಳ್ತಾರೆ, ಸ್ವಲ್ಪ ಜನ ಶೇಕೆ ಕುಡಿಯೋಲ್ಲ, ಯಾವತ್ತೋ ಒಂದಿನ ಶೇಕ್ ಕುಡಿತಾರೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತೇಳಿ. ಸೊ ಶೇಕ್ ಅನ್ನೋದೇನಪ್ಪ ಅಂದರೆ ತುಂಬ ಜನಕ್ಕೆ ಫಸ್ಟ್ ಇದ್ರ ಬಗ್ಗೆ ಅರ್ಥ ಮಾಡಿಸ್ಬೇಕು. ಶೇಕ್ ಅನ್ನೋದೇನಂತ ಅಂದರೆ ನಮ್ಮ ದೇಹಕ್ಕೆ ಏನು ನ್ಯೂಟ್ರಿಷನ್ ಬೇಕೋ ಆ ಒಂದು ಶೇಕಲ್ಲಿ ನಮಗೆ ಸಿಗುತ್ತೆ. ನ್ಯೂಟ್ರಿಷನ್ ಅಂದರೆ ಏನಪ್ಪ ಅಂದರೆ ದೇಹಕ್ಕೆ ಬೇಕಾಗಿರುವಂಥ ಒಂದು ಪೌಷ್ಟಿಕಾಂಶ ಅಂದರೆ ಏನಪ್ಪ ಅಂತಂದರೆ ಸತ್ವ ಅಂದೇನಪ್ಪ ಅಂದರೆ ದೇಹಕ್ಕೆ ಬೇಕಾಗಿರುವಂಥದ್ದು ಒಂದು ಇಂಗ್ರೀಡಿಯೆಂಟ್. ಅಂದರೆ ಸಿಂಪಲ್ ಆಗಿ ಮಾತಾಡಬೇಕು ಇದ್ರ ಬಗ್ಗೆ ಅಂತಂದರೆ, ನಮ್ಮ ದೇಹಕ್ಕೆ ಏನಾದರೂ ಒಂದು ಎನರ್ಜಿ ಸೋರ್ಸ್ ಆಗಿ ನಾವು ಕೊಡಬೇಕು. ಎಕ್ಸಾಂಪಲ್ ಅಂತ ಅಂದ್ಕೊಳ್ಳಿ, ಗಾಡಿಗೆ ಪೆಟ್ರೋಲ್ ಹಾಕ್ತೀವಿ, ಯಾಕೆ? ಗಾಡಿ ಎನರ್ಜಿ ಬಂದು ಗಾಡಿ ಮುಂದೆ ಹೋಗಲಿ ಅಂತ. ಅದೇ ಥರ ಈಗ ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ಬಂದಿದೆ, ಅದಕ್ಕೆಲ್ಲ ಏನಕ್ಕೆ ಹಾಕ್ತೀವಿ? ಎಲೆಕ್ಟ್ರಿಸಿಟಿ ಯಾಕೆ ಕೊಡ್ತೀವಿ? ಗಾಡಿಗೆ ಒಂದು ಸ್ವಲ್ಪ ಎನರ್ಜಿ ಬರಲಿ ಅಂತ. ಅದೇ ಥರನೇ ಆನ್ ದ ಸೇಮ್ ವೇಸ್ ನ್ಯೂಟ್ರಿಷನ್ ಅಂದರೆ ಬಾಡಿಗೆ ಬೇಕಾಗಿರುವಂಥ ಒಂದು ಕೀ ಕಾಂಪೋನೆಂಟ್. ಇದು ನಮ್ಮ ಬಾಡಿಗೆ ಕೊಟ್ಟರೆ ಆಟೋಮೆಟಿಕಲಿ ಬಾಡಿ ಚೆನ್ನಾಗಿ ರನ್ ಆಗುತ್ತೆ. ನಮ್ಮ ಬಾಡಿಗೆ ಎಷ್ಟು ನಾವು ನ್ಯೂಟ್ರಿಷನ್ ಕೊಡ್ತೀವೋ ಬಾಡಿ ತುಂಬ ಚೆನ್ನಾಗಿ ರನ್ ಆಗುತ್ತೆ. ರನ್ ಆಗೋದ್ರ ಜೊತೆಗೆ ಬಾಡಿಗೆ ಬೇಕಾಗಿರುವಂಥ ನ್ಯೂಟ್ರಿಷನ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಕ್ಯಾಲ್ಶಿಯಂ ಕೊಟ್ಟರೆ ಬಾಡಿಗೆ ಜಾಯಿಂಟ್ಸು ಆಗಲಿ ಬೋನ್ಸ್ಗಾಗಲಿ ತುಂಬ ಚೆನ್ನಾಗಿರೋಕ್ಕೆ ಹೆಲ್ಪ್ ಆಗುತ್ತೆ. ಮಲ್ಟಿವಿಟಮಿನ್ಸ್ ಅಂತ ಒಂದು ಲೈಫಲ್ಲಿ ಒಂದು ಸಪ್ಲಿಮೆಂಟ್ಸ್ ಇದೆ. ಅದು ಮಲ್ಟಿವಿಟಮಿನ್ಸ್ ಎಲ್ಲ ಕೊಟ್ಟರೆ ಬಾಡಿಗೆ ಬೇಕಾಗಿರೋಂಥ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಕೊಡ್ತೇ ಆಗ್ದಿರಂಗೆ ನೋಡ್ಕೊಳುತ್ತೆ. ಅದೇ ರೀತಿಯೇ ಶೇಕ್ ಕೊಟ್ಟರೆ ನಮ್ಮ ಬಾಡಿಗೆ ಫಸ್ಟು ಬಂದು ಯಾರ್ಯಾರು ವೆಯ್ಟ್ ಲಾಸ್ ಆಗಬೇಕು ಅವ್ರು ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಯಾರ್ಯಾರು ವೆಯ್ಟ್ ಗೇನ್ ಆಗಬೇಕು ಅವ್ರು ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ತುಂಬ ಇಂಪಾರ್ಟೆಂಟಾಗಿ ಯಾರಿಗೆ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ ಆಗ್ತಾಯಿಲ್ಲ, ಯಾರಿಗೆ ಬಾಡಿಲಿ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಆಗ್ತಾಯಿಲ್ಲ, ಅವ್ರಿಗೆ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಆಗೋದಕ್ಕೆ, ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ನ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಥರ ಹಲವಾರು ಕಾರಣಗಳಿದೆ. ಸೊ ಒಬ್ಬೊಬ್ರಿಗೆ ಯಾವುದೋ ಕಾರಣ ಮೇಲೆ ಡಿಪೆಂಡ್ ಆಗಿರುತ್ತೋ ಆ ಥರ ಅಟ್ಲೀಸ್ಟ್ ಒಂದು ದಿನಕ್ಕೆ ನಾವು ಒಂದು ಶೇಕ್ ತೊಗೊಳ್ತಾ ಇದ್ದರೆ ನಮ್ಮ ಬಾಡಿಗೆ ಬೇಕಾಗಿರೋಂಥ ಅಟ್ಲೀಸ್ಟ್ ಒಂದು 20-25% ಅಷ್ಟು ನ್ಯೂಟ್ರಿಷನ್ ನಮಗೆ ಸಿಗುತ್ತೆ ಬರೀ ಒಂದು ಶೇಕಲ್ಲಿ. ನೀವು ಯಾವಾಗ 2 ಶೇಕ್ ಸ್ಟಾರ್ಟ್ ಮಾಡ್ತೀರಾ ಬಾಡಿಗೆ ಇನ್ನೊಂದು ಸ್ವಲ್ಪ ನ್ಯೂಟ್ರಿಷನ್ ಸಿಗುತ್ತೆ. ಇನ್ನೊಂಚೂರು ಬೇಕಂದರೆ ನೀವು ಯಾವಾಗ ಹರ್ಬಲ್ ಲೈಫಲ್ಲಿ ತುಂಬ ಸಪ್ಲಿಮೆಂಟ್ಸ್ ಇದೆ, ಅದರಲ್ಲಿ ಯಾವ್ಯಾವ ಸಪ್ಲಿಮೆಂಟ್ಸ್ ನೀವು ಬಾಡಿಗೆ ಏನು ಕೊಡ್ತಾ ಇರ್ತೀರೋ ದೇಹಕ್ಕೆ ಬೇಕಾಗಿರೋಂಥ 100% ಅಷ್ಟು ನ್ಯೂಟ್ರಿಷನ್ನ ಸಪ್ಲಿಮೆಂಟ್ಸ್ ಮುಖಾಂತರ ನೀವು ಕೊಡ್ಬೋದು. ಸೊ ಇದೆಲ್ಲದಕ್ಕೂ ಮೈನ್ ಕಾರಣ ಏನಪ್ಪ ಅಂತಂದರೆ ಜಸ್ಟ್ ಒಂದು ಶೇಕ್. ಸೊ ನಿಮಗೆ ಗೊತ್ತಾಯ್ತು ಅನಿಸುತ್ತೆ. ಇದೆಲ್ಲನೂ ಪರ್ಸ್ನಲೈಸ್ ಮಾಡೋದಕ್ಕಂತಲೇ ಒಬ್ಬರು ಕೋಚ್ ಇರಬೇಕು ನಿಮಗೆ. ಸುಮ್ಮನೆ ಪ್ರಾಡಕ್ಟ್ಸ್ ತೊಗೊಂಡು ಏನು ಮಾಡ್ತೀರಾ? ಅವಶ್ಯಕತೆನೇ ಇಲ್ಲ. ಸುಮ್ಮನೆ ಪ್ರಾಡಕ್ಟ್ಸ್ ಇರೋದು ವೇಸ್ಟು. ಸೊ ಪ್ರಾಡಕ್ಟ್ ಜೊತೆಗೆ ನಿಮ್ಗೆ ಯಾರಾದರೂ ಒಬ್ಬರು ಕೋಚ್ ಅನ್ನೋರು ಪರ್ಸ್ನಲೈಸ್ ಮಾಡ್ತಾರೆ, ಯಾವ ಟೈಮ್ಗೆ ಏನು ಮಾಡಬೇಕು ಅಂತೆಲ್ಲ. ಸೊ ಒಬ್ಬರು ಕೋಚ್ ಜೊತೆ ಪ್ರಾಡಕ್ಟ್ಸ್ನ ತೊಗೊಂಡ್ರೆ ಇದೆಲ್ಲದಕ್ಕೂ ಪರ್ಸ್ನಲೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ಇವಾಗ ಗೊತ್ತಾಯಿತು ಅಂತ ಅನಿಸುತ್ತೆ ಶೇಕ್ ಯಾಕೆ ತೊಗೊಳ್ಬೇಕು ಆ್ಯಂಡ್ ಎಷ್ಟು ಶೇಕ್ ತೊಗೊಳ್ಬೇಕು ನಾನು ಅಂತೆಲ್ಲ. ಆ್ಯಂಡ್ ನೀವು ಯಾರಾದರೂ ಇನ್ನೂ ಶೇಕ್ ಸ್ಟಾರ್ಟ್ ಮಾಡಿಲ್ಲ, ಇನ್ನೂ ಶೇಕ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಖಂಡಿತ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇಲ್ಗಡೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾಯಿದೆ. ಸೊ ನೀವು ನನಗೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಶೇಕ್ ತೊಗೊಳ್ಬೇಕು, ಯಾವ ಥರ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು, ಯಾವ ಥರ ವೆಯ್ಟ್ ಗೇನ್ ಮಾಡ್ಕೊಳ್ಬೋದು, ಪ್ರತಿಯೊಂದು ಪ್ರೊಸೀಜರ್ಸ್ ನಾನು ಹೇಳ್ಕೊಡ್ತೀನಿ. ಸೊ ಮತ್ತೆ ಇನ್ನೊಂದು ಅಮೇಜಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.